ಅಂದರೆ ಏನು ಅನ್ನೋದನ್ನು ಅಧ್ಯಯನ ಮಾಡಿದ್ವಿ. ಅಲ್ಲಿ 3 ಅವಧಿಗಳು ಬರ್ತವೆ: ಅಂಡಾವಧಿ, ಭ್ರೂಣಾವಧಿ ಮತ್ತು ಪಿಂಡಾವಧಿ ಅನ್ನುವಂತಹ ಅಧ್ಯಾಯವನ್ನು ಚರ್ಚೆ ಮಾಡಿದ್ವಿ. ಇವತ್ತಿನ ದಿವಸ ನಾವು ಅವಳಿಗಳಂದರೆ ಯಾರಿಗೆ ಅವಳಿಗಳು ಅಂತ ಕರೀತಾರೆ, ಟ್ವಿನ್ಸ್ ಅಂದರೆ ಏನು, ಟ್ವಿನ್ ಬರ್ತ್ ಹೆಂಗೆ ಆಗ್ತವೆ ಅನ್ನೋದನ್ನು ನಾವು ಚರ್ಚೆ ಮಾಡೋಣ. ಒಬ್ಬ ತಾಯಿಗೆ ಒಮ್ಮೆಗೆ 2 ಮಕ್ಕಳು ಜನಿಸಿದರೆ ಅವುಗಳನ್ನು ಅವಳಿಗಳು ಅಂತೇಳಿ ಕರೀತಾರೆ. ಅವಳಿಗಳಲ್ಲಿ 2 ಪ್ರಕಾರಗಳಿವೆ. ಒಂದು ತದ್ರೂಪ ಅವಳಿಗಳು, ಇನ್ನೊಂದು ಭಿನ್ನ ಅವಳಿಗಳು. ತದ್ರೂಪ ಅವಳಿಗಳು ಯಾವ ರೀತಿಯಾಗಿರ್ತವೆ? ಇವಕ್ಕೆ ಇಂಗ್ಲಿಷ್ನಲ್ಲಿ ಐಡೆಂಟಿಕಲ್ ಟ್ವಿನ್ಸ್ ಅಂತೇಳಿ ಕರೀತಾರೆ. ಅಂದರೆ ಒಂದೇ ಯುಗ್ಮದಿಂದ ಜನಿಸಿದ 2 ಶಿಶುಗಳನ್ನು ತದ್ರೂಪ ಅವಳಿಗಳು ಅಂತೇಳಿ ಕರೀತಾರೆ. ಅಂದರೆ ಒಂದೇ ಯುಗ್ಮದಿಂದ ಜನಿಸಿದ 2 ಶಿಶುಗಳನ್ನು ತದ್ರೂಪ ಅವಳಿಗಳು ಅಂತೇಳಿ ಕರೀತಾರೆ. ಈ ಶಿಶುಗಳು ರೂಪ, ಆಕಾರ, ಎತ್ತರ ಮತ್ತು ಲಿಂಗ ಎಲ್ಲದರಲ್ಲಿಯೂ ಒಂದೇ ರೀತಿಯಾಗಿ ಇರ್ತವೆ. ಯುಗ್ಮ ಮೊದಲು ಸಂಖ್ಯಾ ಅನುತೀಕರಣ ವಿಭಜನೆ ಹೊಂದುವಾಗ ಕೋಶಗಳು ಅಂಟಿಕೊಂಡಿರದೆ ಪರಸ್ಪರ ಸಂಪೂರ್ಣವಾಗಿ ಬೇರ್ಪಟ್ಟು 2 ಕೋಶಗಳು 2 ಭ್ರೂಣಗಳಾಗಿ ಬೆಳೆದು ತದ್ರೂಪ ಅವಳಿಗಳು ಉಂಟಾಗ್ತವೆ ಅಂತೇಳಿ ಹೇಳ್ತಾರೆ. ಅಂದರೆ ಸಂಖ್ಯಾ ಅನುತೀಕರಣ ಆಗುವಾಗ, ವಿಭಜನೆ ಹೊಂದುವಾಗ ಕೋಶಗಳು ಅಂಟಿಕೊಂಡಿರದೆ ಪರಸ್ಪರ ಸಂಪೂರ್ಣವಾಗಿ ಬೇರ್ಪಟ್ಟು 2 ಕೋಶಗಳು 2 ಭ್ರೂಣಗಳಾಗಿ ಬೆಳೆದು ತದ್ರೂಪ ಅವಳಿಗಳು ಉಂಟಾಗ್ತವೆ ಅಂತೇಳಿ ಹೇಳ್ತಾರೆ. ಇನ್ನು ಭಿನ್ನ ಅವಳಿಗಳು ಅಥವಾ ಭ್ರಾತೃ ಅವಳಿಗಳು ಅಂತ ಕರೀತಾರೆ, ಪ್ಯಾಟರ್ನಲ್ ಟ್ವಿನ್ಸ್. ಇವ್ರು ಹೆಂಗಿರ್ತವೆ ಅಂದರೆ 2 ಪ್ರತ್ಯೇಕ ಯುಗ್ಮಗಳಿಂದ ರೂಪುಗೊಂಡ ಅವಳಿಗಳನ್ನ ಭಿನ್ನ ಅವಳಿಗಳು ಅಂತೇಳಿ ಕರೀತಾರೆ. 2 ಪ್ರತ್ಯೇಕ ಯುಗ್ಮಗಳಿಂದ ರೂಪುಗೊಂಡ ಅವಳಿಗಳನ್ನ ಭಿನ್ನ ಅವಳಿಗಳು ಅಂತೇಳಿ ಕರೀತಾರೆ. ಅಂದರೆ ಸ್ತ್ರೀಯರು ಏಕಕಾಲದಲ್ಲಿ 2 ಅಂಡಾಣುಗಳನ್ನು ಉತ್ಪತ್ತಿ ಮಾಡುವರು. ಈ 2 ಅಂಡಾಣುಗಳು 2 ವೀರ್ಯಾಣುಗಳ ಜೊತೆ ಮಿಲನಗೊಂಡು 2 ಯುಗ್ಮಗಳಾಗ್ತವೆ. ನೋಡಿ, ಸ್ತ್ರೀಯರು ಏಕಕಾಲದಲ್ಲಿ 2 ಅಂಡಾಣುಗಳನ್ನು ಉತ್ಪತ್ತಿ ಮಾಡುವರು. ಈ 2 ಅಂಡಾಣುಗಳು 2 ವೀರ್ಯಾಣುಗಳ ಜೊತೆ ಮಿಲನಗೊಂಡು 2 ಯುಗ್ಮಗಳಾಗ್ತವೆ. ಈ 2 ಯುಗ್ಮಗಳು ಬೆಳೆದು 2 ಶಿಶುಗಳಾಗ್ತವೆ ಅಂತೇಳಿ ಹೇಳ್ತಾರೆ. ಅಂದರೆ 2 ಬೇರೆ ಬೇರೆ ಅಂಡಾಣುಗಳಿಂದ ಹುಟ್ಟಿದ 2 ಮಕ್ಕಳು ರೂಪ ಮತ್ತು ಆಕಾರದಲ್ಲಿ ಭಿನ್ನವಾಗಿರ್ತವೆ. ಲಿಂಗ ಒಂದೇ ಆಗಿರ್ಬೋದು ಅಥವಾ ಬೇರೆ ಬೇರೆನೂ ಆಗಿರ್ಬೋದು. ಅಂದರೆ 2 ಗಂಡು ಅಥವಾ 2 ಹೆಣ್ಣು ಅಥವಾ 1 ಹೆಣ್ಣು ಮತ್ತು 1 ಗಂಡು ಆಗಿ ಜನಿಸುವಂತಹ ಸಾಧ್ಯತೆಗಳು ಇರ್ತವೆ. ಕೆಲವು ಸಮಯದಲ್ಲಿ ಮಹಿಳೆಯರು ಅಪರೂಪಕ್ಕೆ 3, 4, 5, 6 ಇತ್ಯಾದಿ ಮಕ್ಕಳಿಗೆ ಏಕಕಾಲದಲ್ಲಿ ಜನ್ಮ ನೀಡ್ತಾರೆ. ಅಂದರೆ ಕೆಲವರು ಅಪರೂಪಕ್ಕೆ ಎಲ್ಲೋ ನಾವು ಕೇಳ್ತಿರ್ತೀವಿ, 6 ಮಗುವನ್ನು ಹೆತ್ತ ತಾಯಿ ಅಂತೇಳಿ, ಮಕ್ಕಳು ಮತ್ತು ತಾಯಿ ಆರೋಗ್ಯವಾಗಿದ್ದಾರೆ ಅಂತೇಳಿ ಪೇಪರ್ನಲ್ಲಿ ಅವಾಗ ಬರ್ತಿರ್ತಾರೆ. ಇವು ಹೆಂಗಾಗ್ತವೆ ಅಂದರೆ ಸ್ತ್ರೀಯರಲ್ಲಿ ಏಕಕಾಲದಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು, ಅಂದರೆ ಎಷ್ಟು ಅಂಡಾಣುಗಳು ಬಿಡುಗಡೆ ಆಗ್ತವೆ, ಅವು 3 ಆಗಿದ್ರೆ 3 ವೀರ್ಯಾಣುಗಳೊಂದಿಗೆ ಮಿಲನಗೊಂಡು 3 ಯುಗ್ಮಗಳಾದರೆ, 4 ಅಂಡಾಣುಗಳು ಉತ್ಪತ್ತಿಯಾಗಿ 4 ವೀರ್ಯಾಣುಗಳೊಂದಿಗೆ ಮಿಲನಗೊಂಡು ಯುಗ್ಮಗಳಾಗಿ 4 ಪ್ರತ್ಯೇಕ ಯುಗ್ಮಗಳಾದರೆ, 5 ಅಂಡಾಣುಗಳು ಬಿಡುಗಡೆಗೊಂಡು 5 ವೀರ್ಯಾಣುಗಳ ಜೊತೆ ಮಿಲನಗೊಂಡ್ರೆ 5 ಯುಗ್ಮಗಳಾಗಿ ಮತ್ತು 6 ಅಂಡಾಣುಗಳು ಉತ್ಪತ್ತಿಯಾಗಿ 6 ಯುಗ್ಮಗಳೊಂದಿಗೆ ವೀರ್ಯಾಣುಗಳೊಂದಿಗೆ ಮಿಲನಗೊಂಡು 6 ಯುಗ್ಮಗಳಾಗಿ ಬೆಳೆದರೆ ಆ ಶಿಶುಗಳು ಏನಾಗ್ಬೋದು, 3 ಯುಗ್ಮಗಳಾದರೆ 3 ತ್ರಿಯವಳಿಗಳು ಅಂತ ಕರೀತಾರೆ, 4 ಆದರೆ ಚತುರ್ ಅವಳಿಗಳು ಅಂತ ಕರೀತಾರೆ, 6 ಮಕ್ಕಳಾದರೆ ಷಟ್ ಅವಳಿಗಳು ಅಂತೇಳಿ ಕರೀತಾರೆ. ಈ ರೀತಿ ಬಹು ಅವಳಿಗಳ ಜನನಕ್ಕೆ ಆನುವಂಶೀಯತೆ, ಕೃತಕ ಗರ್ಭಧಾರಣೆ ಮುಂತಾದವುಗಳು ಕಾರಣವಾಗ್ತವೆ ಅಂತೇಳಿ ಹೇಳ್ತಾರೆ. ಅಂದರೆ ಹೀಗೆ ಅವಳಿಗಳ ಆಗಲಿಕ್ಕೆ ಏನು ಕಾರಣ ಅಂತಂದರೆ ಆನುವಂಶೀಯತೆ ಮತ್ತು ಕೃತಕ ಗರ್ಭಧಾರಣೆ ಇಂತಹ ಸಮಯಗಳಲ್ಲಿ ಇವು ಆಗುವಂತಹ ಚಾನ್ಸಸ್ ಇರ್ತವೆ. ಅಂದರೆ ಟ್ವಿನ್ ಬರ್ತ್ಸ್ ಇಫ್ ದ ಮದರ್ಸ್ ಬಾಡಿ ರಿಲೀಸಸ್
the mother's body releases two ova within a short span of time and both are fertilized. The resulting twins are said to be heterogeneous or dizogotic. They are also called fraternal twins. They may be of same sex or of different sexes. They are like siblings but born at the same time. In the case of monozygotic twins, the fertilized egg splits itself into two halves, each developing into a separate life. These twins are called identical twins. They have the same genetic makeup and are of same sex, but they may differ in their behavior and reactions to situations because of differences in postnatal care. So this is about identical twins and fraternal twins. Multiple births. In rare cases, triplets, quadruplets, or more number of births at a time are possible. This is called multiple births. The probable cause for multiple births are late motherhood, fertility drugs, and in vitro fertilization. These may happen. So next one is Siamese twins. Siamese twins are born because of incomplete splitting of the fertilized ovum. As a result, they are joined at the hip or chest or head. They are called Siamese. As this kind of twins was recognized in Siam, Thailand, it is possible to separate these twins surgically if they are sharing some superficial tissues. If they are sharing some vital organs like heart or head or intestine, the survival after surgery is rare. ಸಯಾಮಿ ಅವಳಿಗಳು ಕೂಡ ತದ್ರೂಪ ಅವಳಿಗಳೇ. ಆದರೆ ಇಲ್ಲಿ ಪ್ರಥಮ ವಿಭಜನೆ ಹೊಂದಿದಾಗ ಆ ಎರಡೂ ಕೋಶಗಳು ಭಾಗಶಃ ಬೇರ್ಪಡ್ತವೆ. ಅಂದರೆ ಒಂದು ಭಾಗದಲ್ಲಿ ಅಂಟಿಕೊಂಡೇ ಇರ್ತವೆ. ಹೀಗೆ ಅಂಟಿಕೊಂಡ ಎರಡು ಕೋಶಗಳು ಎರಡು ಭ್ರೂಣಗಳಾಗಿ ಬೆಳೀತವೆ. ಇಂತಹ ಮಕ್ಕಳು ತಲೆಭಾಗದಲ್ಲೋ ಹೊಟ್ಟೆ ಭಾಗದಲ್ಲೋ ಅಥವಾ ಎದೆ ಭಾಗ ಅಥವಾ ಕಾಲುಗಳ ಭಾಗದಲ್ಲೋ ಅಂಟಿಕೊಂಡೇ ಹುಡ್ತವೆ. ಮೊಟ್ಟ ಮೊದಲ ಬಾರಿಗೆ ಥೈಲ್ಯಾಂಡ್ ದೇಶದ ಸಯಾಮಿ ಎಂಬ ಊರಿನಲ್ಲಿ ಜನಿಸಿದ ಇಂತಹ ಇಬ್ಬರು ಶಿಶುಗಳು ಅಂಟಿಕೊಂಡೇ ಬೆಳೆದು ಪ್ರಸಿದ್ಧರಾದರು. ಮೊಟ್ಟ ಮೊದಲ ಬಾರಿಗೆ ಥೈಲ್ಯಾಂಡ್ ದೇಶದ ಸಯಾಮಿ ಎಂಬ ಊರಿನಲ್ಲಿ ಜನಿಸಿದ ಇಂತಹ ಇಬ್ಬರು ಶಿಶುಗಳು ಅಂಟಿಕೊಂಡೇ ಬೆಳೆದು ಪ್ರಸಿದ್ಧರಾದರು. ಆ ಕಾರಣಕ್ಕಾಗಿ ಈ ಅವಳಿಗಳನ್ನ ಸಯಾಮಿ ಅವಳಿಗಳು ಅಂತಲೇ ಕರೀತಾರೆ. ಆದ್ದರಿಂದ ಈ ಜನಿಸುವ ಶಿಶುಗಳಿಗೆ ಸಯಾಮಿ ಅವಳಿಗಳಂತೆ ಕರೀತಾರೆ. ಇಂತಹ ಮಕ್ಕಳನ್ನು ಶಸ್ತ್ರಚಿಕಿತ್ಸೆ ಮೂಲಕ ಬೇರ್ಪಡಿಸಬಹುದು. ಆದರೆ ಎರಡು ಮಕ್ಕಳು ಬದುಕುವ ಸಾಧ್ಯತೆ ಬಹಳಷ್ಟು ಕಡಿಮೆ ಆಗ್ತದೆ. ಮೆದುಳು ಅಥವಾ ಹೃದಯ ಒಂದೇ ಆಗಿದ್ದರೆ ಆಗ ಶಸ್ತ್ರಕ್ರಿಯೆ ಮಾಡಿ ಬೇರ್ಪಡಿಸುವುದು ತುಂಬಾ ಕಷ್ಟಕರ ಅಂತ ಹೇಳ್ತಾರೆ. ಇನ್ನು ವರ್ಣತಂತು ವಿಕೃತಿ, ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ. ವಂಶವಾಹಿಗಳಾದ ವರ್ಣತಂತುಗಳು ಮತ್ತು ಗುಣಾಣುಗಳ ರಚನೆ, ಕಾರ್ಯ ಹಾಗೂ ಸಂಖ್ಯೆಯಲ್ಲಿ ಕಂಡುಬರುವ ದೋಷಗಳು ವರ್ಣತಂತು ವಿಕೃತಿ ಉಂಟು ಮಾಡ್ತವೆ ಅಂತೇಳಿ ಹೇಳ್ತಾರೆ. ಈ ವಿಕೃತಿ ಶಾಶ್ವತ ಮತ್ತು ಗುಣಪಡಿಸಲು ಅಸಾಧ್ಯವಾಗುವುದು. ಇಂತಹ ದೋಷಗಳು ವಂಶ ಪಾರಂಪರ್ಯವಾಗಿ ಮುಂದುವರಿಯುವಂತಹ ಸಾಧ್ಯತೆಗಳು ಇರ್ತವೆ. ವರ್ಣತಂತು ವಿಕೃತಿಗಳಲ್ಲಿ ಪ್ರಮುಖ ಕಾರಣಗಳೆಂದರೆ ಗರ್ಭಿಣಿ ತಾಯಿ ಪದೇ ಪದೇ ಕ್ಷಯಕ್ಷರಣದ ಪ್ರಭಾವಕ್ಕೆ ಒಳಗಾಗುವುದು, ಅಂದರೆ ಎಕ್ಸ್ರೇಗೆ ಒಳಗಾಗುವುದು, ಮತ್ತೆ ಅತ್ಯಂತ ಮುಖ್ಯವಾಗಿ ಅಪೌಷ್ಟಿಕತೆ ಮತ್ತು ಮುಟ್ಟು ನಿಲ್ಲುವ ಸಮಯದಲ್ಲಿ ಗರ್ಭಧರಿಸುವುದು, ದುರ್ಬಲ ಅಂಡಾಣು ಅಥವಾ ವೀರ್ಯಾಣು, ಮಾದಕ ವಸ್ತು ಮತ್ತು ಅಪಾಯಕಾರಿ ಔಷಧಗಳ ಸೇವನೆ ಮುಂತಾದವು ಕೆಲವು ಪ್ರಮುಖ ವರ್ಣತಂತು ವಿಕೃತಿಗಳನ್ನು ಉಂಟು ಮಾಡ್ತವೆ. ಇವುಗಳು ಯಾವ್ಯಾವು ಅನ್ನೋದನ್ನ ನಾವು ನೋಡೋಣ. ಅಬ್ನಾರ್ಮಲಿಟೀಸ್, ಕ್ರೋಮೋಸೋಮಲ್ ಅಬ್ನಾರ್ಮಲಿಟೀಸ್. Abnormalities of chromosomes are a major cause of serious developmental problems. Some of these abnormalities involve whole chromosomes that do not separate properly during meiosis. Other abnormalities are produced by inheriting harmful genes by mutation.
by mutation of genes. Mutation can be caused from an environmental agent such as radiation, which is a permanently altered segment of DNA. Sometimes, when a gamete is formed, the sperm or the ovum does not have its normal set of 23 chromosomes. The most common example involves Down syndrome and abnormalities of the sex chromosomes. So, this is about chromosomal abnormalities. So, ಇವು ಇಷ್ಟು ವರ್ಣತಂತುಗಳ ವಿಕೃತಿಗಳನ್ನ ನಾವು ಕಾಣ್ತೀವಿ. ಈ ವರ್ಣತಂತ್ರ ವಿಕೃತಿಗಳಲ್ಲಿ ಯಾವ್ಯಾವ ಬರ್ತವೆ ಅನ್ನೋದನ್ನ ನಾವು ಮುಂದಿನ ಕ್ಲಾಸ್ನಲ್ಲಿ ಚರ್ಚೆ ಮಾಡೋಣ. ಇದು ನಿಮಗೆ 3ನೇ ಅಧ್ಯಾಯ. ವಿದ್ಯಾರ್ಥಿಗಳೇ, ನಿಮಗೆ ನಾನು ಈಗಾಗಲೇ ಹೇಳಿದಂತೆ 4ನೇ ಅಧ್ಯಾಯ ನಿಮಗೆ ತೆಗೆದು ಹಾಕ್ಯಾರ. 4ನೇದ್ದು ಮತ್ತು 8ನೇದ್ದು ನಿಮಗೆ ಸಿಲೆಬಸ್ಗೆ ಇಲ್ಲ. ಹಾಗಾಗಿ ನೀವು 4ನೇ ಅಧ್ಯಾಯವನ್ನು ಓದುವಂಥ ಅವಶ್ಯಕತೆ ಇಲ್ಲ ಮತ್ತು ಅದರಂತೆಯೇ 8ನೇ ಅಧ್ಯಾಯವನ್ನು ಕೂಡ ನೀವು ಓದುವಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್.